गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಯೇಕೆ? ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ನಮಗೆಂದು ಆನಂದ ಒಂದೇ ಈ ಬಾಳಲಿ ಇನ್ನು ನಮಗೆಂದು ಮನೆ ದೇವರು ಕುಲದೇವರು ಗ್ರಾಮಗಳ ದೇವತೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನೋ ಕಷ್ಟದಿಂದ ಕಟ್ಟಿರ್ತಕ್ಕಂಥ ಮನೆಯಲ್ಲಿ ನಮಗೆ ಸುಖ ಶಾಂತಿಯ ನೆಮ್ಮದಿ ಜೀವನ ಆಗಬೇಕು. ಆ ಉದ್ದೇಶದಿಂದ ಮನೆಯನ್ನು ಗೃಹ ಪ್ರವೇಶ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂತಹ ಕರ್ಮಾಂಗ ವಾಸ್ತು ಪೂಜೆ ವಾಸ್ತು ಬಲಿದಾನ ರಾಕ್ಷೋಪನ ಹೋಮ ಸುದರ್ಶನ ಪೂಜೆ ದಿಗ್ಬಲಿದಾನ ದ್ವಾರ ಪೂಜೆ ಹಾಗೆ ನಾಳೆ ದಿವಸ ಮಾಡ್ತಕ್ಕಂತಹ ಸತ್ಯನಾರಾಯಣ ಪೂಜೆ ಹಾಗೆ ತುಳಸಿ ಬೃಂದಾವನ ಪ್ರತಿಷ್ಠೆ ಇತ್ಯಾದಿ ಎಲ್ಲ ಗಣಹೋಮಾದಿಗಳು ಎಲ್ಲವನ್ನು ಮಾಡ್ತಾ ಇದ್ದೀವಿ. ಗಣಹೋಮ ಎಲ್ಲ ಕರ್ಮಾಂಗವನ್ನು ಮಾಡ್ತಾ ಇದ್ದೇವೆ. ದೇವರು ಈ ಎಲ್ಲ ಕರ್ಮಾಂಗಕ್ಕೆ ಸಹಾಯ ಕೊಟ್ಟು ಈ ಮನೆಯಲ್ಲಿ ಮುಂದೆ ಯಾವ ದೋಷ ಇದ್ದರೂ ಹೊರಗೆ ಹೋಗಿ ನಿವೃತ್ತಿಯಾಗಿ ಮುಂದೆ ಒಳ್ಳೆ ರೀತಿಯಲ್ಲಿ ಬದುಕುವಂತಹ ಯೋಗ ಭಾಗ್ಯವನ್ನ ಹಾಗೆ ಸ್ಥಿರ ವಾಸ್ತು ಚೈತನ್ಯದಲ್ಲಿ ನಿಂತು ಸಮೃದ್ಧಿಯನ್ನು ಕೂಡಿಸುವ ಮನೆಗೆ ಸಮೃದ್ಧಿ ತರೋದ್ರ ಶ್ರೇಯಸ್ಸನ್ನ ನಿಮ್ಮ ಮನೆಯವರೆಲ್ಲ ಸಹಾಯ ಕೊಟ್ಟು ಅನುಗ್ರಹ ಆಗಬೇಕು. ಅದೇ ಪ್ರಕಾರವಾಗಿ ಯಥಾಶಕ್ತಿ ಅನ್ನದಾನ ಎಲ್ಲವನ್ನು ಮಾಡ್ತಾ ಇದ್ದೇವೆ. ದೇವರು ಎಲ್ಲ ಅದನ್ನು ಸ್ವೀಕಾರ ಮಾಡಿ ಈ ಜಾಗದಲ್ಲಿರಬಹುದಾದಂತಹ ಅಥವಾ ಸ್ಥಳದಲ್ಲಿ ಅಥವಾ ಗೃಹದಲ್ಲಿ ಇರುವಂತಹ ಯಾವುದೇ ದೋಷಿದ್ದು ನಿವೃತ್ತಿಯಾಗಿ ಸ್ವಚ್ಛವಾಗಿ ಮನೆಗೆ ವಾಸಕ್ಕೆ ಯೋಗ್ಯವಾಗಿ ಈ ಮನೆಯಲ್ಲಿ ಮುಂದೆ ಸುಖ ಶಾಂತಿ ನೆಮ್ಮದಿ ಬದುಕುವಂತಹ ಯೋಗ ಭಾಗ್ಯವನ್ನು ಬಾಳೆಂಬ ಆಕಾಶದಲ್ಲಿ ಈ ಮಕ್ಕಳೇ ನಮ್ಮ ಬಾಳೆಂಬ ಆಕಾಶದಲ್ಲಿ ಈ ಮಕ್ಕಳೇ ಸೂರ್ಯನ ಹಾಗೆ ಚಂದ್ರನ ಹಾಗೆ ಸೂರ್ಯ ಚಂದ್ರರ ಹಾಗೆ ಬೆಳಗುತ್ತಾ ಸಡಗರ ಸಂಭ್ರಮ ಮನಕ್ಕೆ ತಂದರು. ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ
ಮನೆಯನ್ನು ಬಿಡಿಸಿಕೊಡಬೇಕು ಹೇಗೆ? ಸಂತೋಷದಿಂದ ಅವರು ಬಿಟ್ಟುಕೊಟ್ಟರೆ ಮಾತ್ರ ಮುಂದಿನ ಕರ್ಮವನ್ನು ಮಾಡಬಹುದು. ಹಾಗೆ ಬಿಟ್ಟು ಕೊಡಬೇಕು ಅಂತ ಆದವರು ಒಂದಷ್ಟು ಡಿಮಾಂಡ್ ಮಾಡಲಿಕ್ಕೆ ಇರ್ತಾರೆ. ಲೆಕ್ಕಾಚಾರ ಸ್ಕ್ವೇರ್ ಫೀಟ್ ಇರ್ಬೋದು, 200 ರೂಪಾಯಿ ನಿಮ್ಮ ಲೆಕ್ಕಾಚಾರ ಇರುತ್ತಲ್ಲ ನಮಗೆ ಮಾಡೋದು ಸೇಫ್ಟಿ ಲೆಕ್ಕ ಇರ್ಬೋದು, ಡಿಸೈನ್ ವರ್ಕ್ ಇರ್ಬೋದಲ್ವ. ಆದರೆ ಅವರು ಅದೆಲ್ಲ ವ್ಯಾವಹಾರಿಕವಾಗಿ ಆಯಿತು. ಆದರೆ ನಾವು ಅದನ್ನು ಬಯಸುವುದಿಲ್ಲ. ಅಂದರೆ ಬಾಕಿಡಿ ಅಂತ ಹೇಳಿದ್ದಲ್ಲ, ಅದನ್ನೇ ನಾವೀಗ ಕೇಳ್ತಾ ಇಲ್ಲ. ನಾವು ಕೇಳೋದೇನು ಕೇಳಿದರೆ, ಈ ಒಂದು ಮನೆಯಲ್ಲಿ ನೀವು ಮುಂದಿನ ದಿನದಲ್ಲಿ ಏನು ಧರ್ಮ ಕರ್ಮವನ್ನೆಲ್ಲ ಮಾಡ್ತೀರಿ, ನಾವೆಲ್ಲ ಹೋದಲ್ಲಿ ಮನೆ ಕಟ್ಟೋದಾಯಿತು ಬಿಟ್ಟು ಬರೋದಾಯಿತು ಬಿಟ್ಟರೆ ಪುಣ್ಯ ಸಂಪಾದನೆಗೆ ಸಾಧ್ಯ ಟೈಮ್ ಸಿಗುವುದಿಲ್ಲ. ಅದರಿಂದ ಈ ಮನೆಯಲ್ಲಿ ಮಾಡಬಹುದಾದಂತಹ ಸತ್ಕರ್ಮಗಳಲ್ಲಿ 10ನೇ ಒಂದು ಅಂಶ ಪುಣ್ಯವನ್ನು ಬಿಟ್ಟುಕೊಡಬೇಕು ಅಂತ ಆಧಾರ ಕೇಳ್ತಾರೆ. ಹಾಗೆ ಯಾಕೆ ಇವತ್ತು ದೇವರ ಪೂಜೆ ಮಾಡಿ ಪುಣ್ಯ ಪಡೆಯಲಿಕ್ಕೆ ನಮಗೆ ಸಮಯ ಸಾಕಾಗುದಿಲ್ಲಲ್ವ? ಬೆಳಿಗ್ಗೆ ಎದ್ದು ಕೂಡಲೇ ಆಫೀಸ್ಗೋ ಮತ್ತೊಂದು ಕೆಲಸಕ್ಕೆ ಕೊಡೋದಾಯ್ತು, ಸಂಜೆ ಬಂದ ಕೂಡಲೇ ತುಳಸಿ ಒಂದು ದೀಪ ಹಚ್ಚಿಯೋ ಒಂದು ದೀಪ ಹಚ್ಚಿಯೋ ಮಕ್ಕಳೆಲ್ಲ ಸೇರಿ ಭಜನೆ ಹೇಳುವ ಕಾಲ ಇತ್ತು. ಇವತ್ತು ಆ ಕಾಲ ಎಲ್ಲ ಧಾರಾವಾಹಿ ತಿಂದಿದೆ ಅಲ್ವಾ? ಭಜನೆ ಹೇಳುವ ಧಾರಾವಾಹಿ ತಾಡತ್ತಾನ ಅಲ್ವಾ? ಆದ್ರಿಂದ ನಮಗೂ ಸಹ ಪುಣ್ಯಕ್ಕೆ ಸಮಯ ಸಿಗೋದಿಲ್ಲ. ಏನೋ ಅಪ್ಪಿತಪ್ಪಿ ಒಂದು ಸ್ವಲ್ಪ ಪುಣ್ಯ ಕರ್ಮ ಮಾಡಿದರೆ ಆ ಪುಣ್ಯ ಎಲ್ಲ ನಮ್ಮ ಕುಟುಂಬದ ಉದ್ಧಾರಕ್ಕೆ ಬೇಕು. ಆದ್ರಿಂದ ಪುಣ್ಯದಲ್ಲಿ ಪಾಲು ಕೊಡೋದಿಲ್ಲ. ನಾವು ಯಥಾಶಕ್ತಿಯಾಗಿ ಯಥಾಮತಿಯಾಗಿ ಇವತ್ತು ಮಾನ ಸನ್ಮಾನವನ್ನು ನೀಡಿದ್ದೇವೆ. ಅದರಿಂದಲೇ ನೀವು ತೃಪ್ತಿ ಪಡಬೇಕು. ಮಾತ್ರವಲ್ಲ, ನಾವು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದ್ರೆ ಇಂತಹ 10 ಅಲ್ಲ 100 ಮನೆ ಕಟ್ಟುವ ಯೋಗ ನಿಮಗೆ ಬರಲಿ. ತನ್ಮೂಲಕವಾಗಿ ಹಣ ಸಂಪಾದನೆಯಿಂದ ಸುಖ ಜೀವನವನ್ನು ನೀವು ಹೊಂದುವ ಹಾಗೆ ಆಗಲಿ ಅಂತ ನಾವು ಸಹ ನಮ್ಮ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತೇವೆ. ಕೊಡತಕ್ಕಂತಹ ಮಾನ ಸನ್ಮಾನದಿಂದ ತೃಪ್ತಿಪಟ್ಟು ಸಂತೋಷದಿಂದ ಬಿಟ್ಕೊಡ್ಬೇಕು ಅಂತ ಮತ್ತೊಮ್ಮೆ ಕೇಳುವ ಆಚಾರ. ಆಚಾರ ಹಿಡಿದೆಯಾ? ಅನಾಸಾಂಗಾಲ ಭಾಷೆ ಘನಾಚಾರ್ಯ ಅನಾಸಾಂಗಾಲ ಭಾಷೆ ನಿಂತ್ಕೊಂಡು ಈ ಮಗ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಚಂದ ಕಾಣಬಹುದು. ಆದರೆ ಬೇರೆ ಬೇರೆ ವಸ್ತುಗಳನ್ನ ಬೇರೆ ಬೇರೆ ಸ್ಥಳದಿಂದ ನಾವು ತರ್ತೇವೆ. ದುಷ್ಟಶಕ್ತಿಗಳು ಬಂದಿದ್ದೇವೆ ನಮಗೆ ಗೊತ್ತಿಲ್ಲ ಅಲ್ವಾ? ಮರ ನಾವು ಫ್ಯಾಮಿಲಿ ಹೋಗಿ ಚಂದ ಉಂಟಂತ ತರಬಹುದು. ಆ ಮರ ಎಲ್ಲಿಂದ ಭೂತ ಪ್ರೇತ ಇರತಕ್ಕಂತಹ ಜಾಗದ್ದು, ಮುಂದೆ ಹಿಂದೆ ಬಲಿಗಳೆಲ್ಲ ಜಪ ಮಾಡಿದಂತ ತಪಸ್ಸು ಮಾಡಿದಂತಹ ಜಾಗದ್ದು, ಅಥವಾ ವಿಜ್ಞಾನ ದೇವಾಲಯದ ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಶಿಲುಬೆಯನೇ ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಗಳೇ ಕೊಡೆಯಾಗಲಿ, ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ತೂಮಳೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ನೀರಾಜನಂ ಸಮರ್ಪಯಾಮಿ ಮಂಗಲಂ ಗೌತಮೇಂದ್ರಾಯ ಮಹನೇ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಯಾ ದೇವಿ ಸರ್ವಭೂತೇಷು ಧೇನುರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ಗಮಗ ನಮಸ್ತಸ್ಯೈ ನಮೋ ನಮಃ ಹಾಕಿ ಮೈ ಮೇಲೆ ಹಾಕಿ ನಿಧಾನಕ್ಕೆ ಹಾಕಿ ಹೆದರುತ್ತೆ ನಮಸ್ಕಾರ ಮಾಡಿ ಮಗ ನಮಸ್ಕಾರ ಮಾಡಿ ಅದಕ್ಕೆ ಕುಣಿಯುವ ಯೋಗವ ನೀ ತರಲಾರೆಯ ಈ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನಮ್ಮನು ಹರಸಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನಿನ್ನ ಸ್ಮರಣೆಯೇ ಮನಕಾರಂದವು ನಿನ್ನ ಕರುಣೆಯೇ ಬಾಳಿನ ದೀಪವು ನೀನಿರುವ ಮನೆ ಭೂವೈಭವ ಇದ್ದಾನೆ ಇದರಲ್ಲಿ ಈ ಮನೆಯಲ್ಲಿ ಒಳ್ಳೆ ಶುಭ ಕಾರ್ಯ ನಡೆಯುತ್ತೆ. ಸದಾ ಖುಷಿಯಾಗಿ ಖುಷಿ ಎಂಬ ಶಬ್ದಗಳೆಲ್ಲರೂ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನಮ್ಮ ಪ್ರೇಮದಿಂದ ನೋಡಮ್ಮ ಶುಕ್ರವಾರವು ಪೂಜಾ ಸಮಯವು ನೀ ಬರದೆ ಸುಖ ಶಾಂತಿ ಕಾಣೆವು ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಖುಷಿಯಲ್ಲಿ ಎಲ್ಲದೂ ನೆಮ್ಮದಿ ಆರೋಗ್ಯ ಮತ್ತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಉಳ್ಳಾಯ ನಿನ್ನ ನಿಲತೆಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು ವಸ್ತುಗಳನ್ನು ತಂದಿರ್ತೇವೆ. ಯಾವುದರಲ್ಲಿ ಏನು ಯಾವ ಭೂತ ಪ್ರೇತ ಪಿಶಾಚಾದಿ ಯಾವುದು ಇದು ಗೊತ್ತಿರುವುದಿಲ್ಲ. ಆ ಉದ್ದೇಶವಾಗಿ ರಾಕ್ಷೋಗ್ನ ಹೋಮ ಅಂತ ಅಗತ್ಯವಾಗಿ ಮಾಡಬೇಕು. ರಾಕ್ಷೋಗ್ನ ದೇವತೆ ಈಶ್ವರ ದೇವರ ವಿಶೇಷವಾದಂತಹ ಸ್ವರೂಪ. ಅನಂತರದಲ್ಲಿ
ಅಘೋರಾಸ್ತ್ರ ಹೋಮ ಅಂತ ರಾಕ್ಷೋಗ್ನ ಸಹಿತ ಅಘೋರಾಸ್ತ್ರ ಹೋಮ ಮಾಡಿದ್ದೇವೆ. ಭೂತ ಪ್ರೇತ ಪಿಶಾಚ ಮಹಾಪ್ರಭು ಅಂತ ಸಂಸರ್ಗ ದೋಷಗಳಾಗಿದ್ದು ಕೂಡ ಅದರ ನಿವೃತ್ತಿಯಾಗಿ ಗ್ರಹವನ್ನು ವಾಸ ಮಾಡಲಿಕ್ಕೆ ನಮಗೆ ಅದರಲ್ಲಿರಲಿಕ್ಕೆ ಯೋಗ್ಯತೆಯನ್ನು ಕೊಡುವಂತಹ ರಾಕ್ಷೋಗ್ನ ಹೋಮ ಅಘೋರಾಸ್ತ್ರ ಹೋಮವನ್ನು ಮಾಡಿದ್ದೇವೆ. ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿಕೊಳ್ಳಿ ಗ್ರಹ ಭಾಗದಲ್ಲಿ ನಾವು ದೋಷಿದ್ದು ಅದೆಲ್ಲ ನಿವೃತ್ತಿಯಾಗಿ ಗ್ರಹವು ವಾಸಕ್ಕೆ ಯೋಗ್ಯವಾಗಿ ಶ್ರೇಷ್ಠ ಆಗಬೇಕು ಎನ್ನುವುದಾಗಿ ಆ ರಾಕ್ಷೋಗ್ನ ದೇವರಲ್ಲಿ ಅಘೋರ ರುದ್ರ ದೇವರಲ್ಲಿ ಪ್ರಾರ್ಥನೆ ಮಾಡುವ. ಎಲ್ಲ ಹೇಳಿ ಮಗ ಸ್ವಸ್ತಿ ಮಿಂದು ಮಡಿಯ ನೋಟು ಬಂದು ಕೈಯ ಮುಗಿಯುತ್ತ ಕಾಡಿಂದ ಬಂದವರು ರಥ ಕಟ್ಟುವುದು ಸಂಪ್ರದಾಯ. ಇಲ್ಲಿ ಇನ್ನು ಮುಂದೆ ನಾವು ನಡೆಸ್ಕೊಡ್ತೇವೆ. ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮೆರೆದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಮನ ಶಾಂತಿರಣೇನ ಭೂಯಾ ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಬಂದರೋ ಬಂದರೋ ಬಾವ ಬಂದರೋ 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 ಬಾವ ಬಂದರೋ 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 ಬಾವ ಬಂದರೋ ನಿನ್ನ ಬಳ್ಳಿಯ ಸೋಕಿದರೆ ಕಣ್ಣಲ್ಲಿ ಸ್ವಾತಿ ಮುತ್ತಂತೆ ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೆ ನಂಟಿನ ಕಥೆಯಂತೆ. ಅಜ್ಜಾಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಹುಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಹುಗಳು ನಾವೆಲ್ಲ. ಅಜ್ಜ ಆಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕು ಕುಹುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ ನಿಮ್ಮ ಜೋಡಿಗೆ ಸಮವಿಲ್ಲ. ಎಲ್ಲರ ಕಣ್ಣಲು ಕಂಬನಿ ಉಂಟು ನಗುವಿಗೂ ನೋವಿಗೂ ಅಲ್ಲಿದೆ ನಂಟು. ಕರುಳಿನ ಭಾವ ಬಿರಿದು ಬಂಧುಗಳ ಬಳ್ಳಿ ಬಿಗಿದು ಕರುಣೆಯ ನದಿ ಹರಿದು ವಂಶಗಳ ಬೇರಿಗಿಳಿದು ಕಲ್ಲಿನ ಮನಸ್ಸು ನೀರಾಗಿ ಹೃದಯ ಹೂವಿನ ತೀರಾಗಿ ನಲಿವುದೆ ನಂಟಿನ ಕಥೆಯಂತೆ. ಅಜ್ಜಾಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಹುಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಹುಗಳು ನಾವೆಲ್ಲ.
ಮುಹೂರ್ತದಲ್ಲಿ ಶುಭ ಗಳಿಗೆಯಲ್ಲಿ ಕ್ಷೀರಲಕ್ಷ್ಮಿ ಉಕ್ಕಿ ಬಾರಮ್ಮ, ಮುಗೊಳ್ಳಗೆ ಬೀರುತ್ತ ಪ್ರೀತಿಯ ತೋರುತ್ತ ಕ್ಷೀರಲಕ್ಷ್ಮಿ ಉಕ್ಕಿ ಬಾರಮ್ಮ. ಶುಭ ಮುಹೂರ್ತದಲ್ಲಿ ಶುಭ ಗಳಿಗೆಯಲ್ಲಿ ಕ್ಷೀರಲಕ್ಷ್ಮಿ ಉಕ್ಕಿ ಬಾರಮ್ಮ, ಮುಗುಳ್ನಗೆ ಬೀರುತ್ತ ಪ್ರೀತಿಯ ತೋರುತ್ತ ಕ್ಷೀರಲಕ್ಷ್ಮಿ ಉಕ್ಕಿ ಬಾರಮ್ಮ. ಶುಭ ಮುಹೂರ್ತದಲ್ಲಿ ಶುಭ ಗಳಿಗೆಯಲ್ಲಿ ಕ್ಷೀರಲಕ್ಷ್ಮಿ ಉಕ್ಕಿ ಬಾರಮ್ಮ. ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು DJ ಓಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು